ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ರತ್ನ ಪಕ್ಷಿ ಬಗ್ಗೆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ, ನಾನು ಈ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ಇದೇ ಚಾನಲಲ್ಲಿ ರತ್ನ ಪಕ್ಷಿ ಬಗ್ಗೆನೇ. ನೋಡಿದರೆ ತುಂಬಾ ಒಳ್ಳೆಯದು ಅಂತ. ಬಟ್ ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ಅದು ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕಾದರೆ ನೀವು ಆ ವಿಡಿಯೋ ನೋಡ್ಬೋದು. ಏನು ಅಂದರೆ, ರತ್ನ ಪಕ್ಷಿಯನ್ನು ನೋಡೋದು ತುಂಬಾ ಒಳ್ಳೆಯದು ಅಂತ ಹೇಳಿದ್ದೆ. ಒಂದೋ ಎರಡೋ ಮೂರೋ ನಾಲ್ಕೋ ಐ ಥಿಂಕ್ ನೆಗೆಟಿವ್ ಕಾಮೆಂಟ್ಸ್ ಬಂದಿದೆ ಅಷ್ಟೇ. ತುಂಬಾ ವ್ಯೂಸ್ ಹೋಗಿದೆ, ಎಲ್ರದ್ದು ಪಾಸಿಟಿವ್ ಆಗೇ ಬಂದಿದೆ. ಬಟ್ ಯಾವುದೋ ಒಂದು 2-3 ನೆಗೆಟಿವ್ ಒಪಿನಿಯನ್ ಬಂದಿದೆ. ಅದು ಕೂಡ ರೆಸ್ಪೆಕ್ಟ್ ಮಾಡ್ತೀನಿ, ನಾನು ರೆಸ್ಪೆಕ್ಟ್ ಮಾಡಲ್ಲ ಅಂತಿಲ್ಲ. ಬಟ್ ಆದರೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್, ನಾನು ಒಂದಲ್ಲ ಎರಡಲ್ಲ 3 ಸಲ ನಾನು ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೇ ನಾನು ಆ ಒಂದು ವಿಡಿಯೋನ ಹಾಕಿದ್ದು. ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಬಟ್ ಮ್ಯಾಕ್ಸಿಮಮ್ ನಾನು ಇಷ್ಟು ವರ್ಷ ಕೇಳಿದಂಗೆ ಮತ್ತು ಈವರೆಗೂ ನನಗೆ ಎಕ್ಸ್ಪೀರಿಯನ್ಸ್ ಆದಂಗೆ ನೋಡಿದ್ರೆ, ರತ್ನ ಪಕ್ಷಿಯನ್ನು ನೋಡಿದ್ರೆ ತುಂಬಾ ಒಳ್ಳೆಯದು. ಅವತ್ತೇನೋ ಒಂದು ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದರೆ ಅದು ಖಂಡಿತ ನಮಗೆ ಒಳ್ಳೆಯದಾಗೇ ಆಗುತ್ತೆ, ಆ ಕೆಲಸ ಸಕ್ಸಸ್ ಆಗೇ ಆಗುತ್ತೆ ಅನ್ನೋದಕ್ಕೆ ಮೊದಲು 2 ಎಕ್ಸಾಂಪಲ್ಸ್ ಕೊಡ್ತೀನಿ. ತುಂಬಾ ಆಗಿದೆ, ಬಟ್ 2 ಎಕ್ಸಾಂಪಲ್ಸ್ ಕೊಡ್ತೀನಿ. ಒಂದು, ನನ್ನ ಆರೋಗ್ಯದ ವಿಚಾರದಲ್ಲಿ ಒಂದು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಏನೋ ಒಂದು ಬೇರೆ ಕಡೆ ಹೋಗ್ತಾ ಇದ್ದೆ, ಅದು ಬೇರೆ ಕೆಲಸದ ಮೇಲೆ ಹೋಗ್ತಾ ಇದ್ದೆ. ಈ ಥರ ಅದು ನನ್ನ ಆರೋಗ್ಯ ಸಮಸ್ಯೆಗೆ ಮೆಡಿಸಿನ್ಸ್ ಅವ್ರ ಹತ್ರ ಸಿಗುತ್ತೆ ಅನ್ನೋದು ಕೂಡ ನನಗೆ ಐಡಿಯಾ ಇಲ್ಲ. ಬೇರೆ ಯಾವುದೋ ಕೆಲಸದ ಮೇಲೆ ಹೋಗ್ತಿದ್ದಂಥವಳು ಇವ್ರ ಹತ್ರ ನನ್ನ ಸಮಸ್ಯೆಗೆ ನಾನು ಕೇಳಿದರೆ ಪರಿಹಾರ ಸಿಗ್ಬೋದಲ್ವಾ ಅಂತ ಅವತ್ತು ಆ ಪಕ್ಷಿ ನೋಡಾದಮೇಲೆ ಅದು ನನಗೆ ತಲೆಗೆ ಬಂದು ನಾನು ಕೇಳಿದ್ದಂಥದ್ದು. ಅದು ನಾಟಿ ಔಷಧಿ ಆ ಥರ ಬರುತ್ತೆ. ಆ ಒಂದು ಔಷಧಿಯನ್ನು ತೊಗೊಂಡೆ. 5 ದಿವಸ ತೊಗೊಳಕ್ಕೆ ಹೇಳಿದರು. 5 ದಿವಸ ತೊಗೊಂಡೆ. ಅದಾಗಿ 1 ಮಂತ್ ನಂತರ ನಾನು ಸ್ಕ್ಯಾನಿಂಗ್ ಮಾಡಿಸ್ದೆ. ನನಗೆ ತೊಂದರೆ ಇದೆ ಅಂತ ಇದ್ದಿದ್ದು 2 ಓವರೀಸ್ನಲ್ಲಿ ನನಗೆ ಪ್ರಾಬ್ಲಮ್ ಇದ್ದಿದ್ದಂಥದ್ದು. ಬಟ್ ಅದರಲ್ಲಿ 1 ಓವರಿ ಕಂಪ್ಲೀಟಾಗಿ ಕ್ಲಿಯರ್ ಆಗೋಗಿತ್ತು. ಇನ್ನು 1 ಓವರಿನಲ್ಲಿ ಚಿಕ್ಕದಿತ್ತು. ಓಕೆನಾ. ಸೊ ಹಾಗಾಗಿ ಸಿಸ್ಟ್ ಅಂತ ಇದ್ದಿದ್ದು. ಸೊ ಅದು ಕೂಡ ನನಗೆ ಕ್ಯೂರ್ ಆಯಿತು. ತುಂಬ ಒಳ್ಳೆಯ ರಿಸಲ್ಟ್ಸೇ ಸಿಕ್ತು. ಅವತ್ತು ನಾನು ರತ್ನ ಪಕ್ಷಿಯನ್ನು ನೋಡಿ ಹೋಗಿದ್ದರಿಂದ ಆ ಒಂದು ಕೆಲಸ ನನಗೆ ಸಕ್ಸಸ್ ಆಯಿತು. ನಾನು ಆಪ್ರೇಷನ್ ಮಾಡೋದು ಕೂಡ ಕ್ಯಾನ್ಸಲ್ ಆಯಿತು. ಇದು ಒಂದು. 2ನೇ ಎಕ್ಸಾಂಪಲ್ ಬಂದುಬಿಟ್ಟು, ಏನೋ ಒಂದು ಪೂಜೆ ಮಾಡಲಿಕ್ಕೆ ಏನೋ ಒಂದು ಹುಡುಕ್ತಾ ಇದ್ದೆ ಐಟಮ್ಸು. ಸೊ ಆ ಕೆಲಸ ನಮ್ಮ ಮನೆಯವ್ರು ಹೋಗಿ ಬಂದರು. ಆ ಕೆಲಸ ಎಲ್ಲೂ ಆಗಲಿಲ್ಲ. ಆ ಐಟಮ್ಸ್ ನನಗೆ ಸಿಕ್ಕಲಿಲ್ಲ. ಸೊ ಇವಾಗ ಅವೆಲ್ಲ ಸಿಗೋದು ಕಷ್ಟ, ಅವೆಲ್ಲಿ ಸಿಗುತ್ತೆ, ಅದೆಲ್ಲ ಆಗುತ್ತೆ, ಆ ಥರ ನೆಗೆಟಿವ್ ಕಾಮೆಂಟ್ಸ್ ಬಂತು. ಸೊ ನಂಗೆ ಬೇಜಾರಾಗೋಯಿತು. ಸೊ ಏನು ಮಾಡೋದು, ನನಗದು ಬೇಕಿತ್ತು ಅಂತ ನನಗೆ ಮನಸ್ಸು ಅನ್ನಿಸ್ತಾ ಇದೆ. ಸರಿ ಅಂತ ಹೇಳ್ಬಿಟ್ಟು ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ, ನನಗೇನೋ ಕೆಲವೊಂದು ಚೇಂಜ್ಗಳು ಬೇಕಿತ್ತು. 10 ರೂಪೀಸ್ ನೋಟ್ಗಳು. ಸೊ ಇವಾಗ ATMನಲ್ಲೇ ಸಿಗಲ್ಲ, ಇವಾಗ ಎಲ್ಲಿಂದ ನಮ್ಮ ಹತ್ರ ಸಿಗುತ್ತೆ, ಅದು 1-2 ಸಿಕ್ಕರೆ ಹೆಚ್ಚು, ನಮ್ಗೆ ಸ್ವಲ್ಪ ಜಾಸ್ತಿ ಬೇಕಿತ್ತು. ಸರಿ ಅಂತ ಹೇಳ್ಬಿಟ್ಟು ಅಂಗಡಿನೂ ಕೇಳ್ಕೊತ ಅಡ್ಡಾಡಿದೆ. ಒಬ್ಬೊಬ್ರ ಹತ್ರ ಒಂದು ಆ ಥರ ಸಿಕ್ತು. ಇನ್ನು ಕೆಲವರು ಇಲ್ಲ ರೀ ಚೇಂಜ್ ಇಲ್ಲ ಅಂತಲೇ ಹೇಳ್ತಾಯಿದ್ರು. ಸೊ ಬಟ್ ನಾನು ಹೋಗ್ತಾ ಮೇಲೆ ರತ್ನ ಪಕ್ಷಿಯನ್ನು ನೋಡ್ಕೊಂಡು ಹೋದೆ. ನೋಡಿದೆ ಹೋಗೋ ದಾರಿಲಿ ಒಂದು. 2ನೇದಾಗಿ ಪಕ್ಕ ನನಗೆ ಇದು ಕೆಲಸ ಆಗುತ್ತೆ, ಚೇಂಜ್ ಸಿಗುತ್ತೆ, ನಾನು ಅದೇನು ಪೂಜೆ ಮಾಡಬೇಕೋ ಮಾಡ್ತೀನಿ ಅಂತ ಅಂದ್ಕೊಂಡೇ ಹೋದೆ. ಪಕ್ಕ ಆಯ್ತದು. ಒಬ್ಬರು ತರಕಾರಿ ಅಂಗಡಿನಲ್ಲಿ ಹೋದೆ, ಕೇಳಿದೆ. ಅವರು ಒಂದೇ ಒಂದು ಕೊಟ್ಟರು. ಪೂಜೆಗೆ ಬೇಕಿತ್ತು ಅಂಕಲ್, ಅದಕ್ಕೆ ಕೇಳಿದೆ. ಸರಿ ಒಂದೇ ಕೊಡಿ ಅಂತ ಹೇಳಿ 10 ರೂಪಿ ನೋಟ್ ಇಸ್ಕೊಂಡೆ. ಬಟ್ ಆದಮೇಲೆ ಪೂಜೆಗೆ ಅಂತ ಹೇಳ್ತೀರಾ, ಇಲ್ಲೇ ವೇಟ್ ಮಾಡಿ ಬರ್ತೀನಿ ಅಂತ ಹೇಳಿ ಆ ಅಂಕಲ್ ಹೋದರು. ಹೋಗ್ಬಿಟ್ಟು ನನಗಿನ್ನ 5 ಬೇಕಿತ್ತು ಆ 10 ರೂಪೀಸ್ ನೋಟು. ಸೊ ಕರೆಕ್ಟಾಗಿ 5 ರೂಪೀಸ್ ಇದು 10 ರೂಪೀಸ್ ನೋಟೇ ತೊಗೊಂಡು ಬಂದು ನನಗೆ ಕೊಟ್ಟರು. ಸೊ ನಾನು ಅಂದ್ಕೊಂಡು ಹೋಗಿದ್ದೆ, ರತ್ನ ಪಕ್ಷಿನ ನೋಡಿ ಹೋಗ್ತಾ ಇದ್ದೀನಿ, ಪಕ್ಕ ನನಗಿದು ಕೆಲಸ ಆಗುತ್ತೆ, ಆ ನೋಟ್ಸ್ ನನಗೆ 10 ರೂಪೀಸ್ದು ಸಿಗುತ್ತೆ, ನಾನು ಅದೇನು ಪೂಜೆ ಮಾಡಬೇಕು ಮಾಡ್ತೀನಿ ಅಂತ. ಸೊ ಅಂದ್ಕೊಂಡೆ, ಅದು ಕೂಡ ಆಯಿತು, ನನಗೆ ಸಕ್ಸಸ್ ಆಯಿತು. ಈ ಥರ ನನಗೆ ಸುಮಾರು ಎಕ್ಸ್ಪೀರಿಯನ್ಸ್ ಆಗಿದೆ. ಇದಕ್ಕಿಂತಲೂ ಒಳ್ಳೊಳ್ಳೆ ಕೆಲಸ ಆಗಿರೋದು ಇದೆ ನನಗೆ ಎಕ್ಸಾಂಪಲ್ಸ್. ಬಟ್ ಕೆಲವರು ನೆಗೆಟಿವ್ ಆಗಿ ಕಾಮೆಂಟ್ ಹಾಕಿದ್ದಕ್ಕೆ ನಾನು ಈ ಒಂದು ವಿಡಿಯೋ ಮಾಡಬೇಕಾಯ್ತು, ಮಾಡಿದ್ದೀನಿ. ಸೊ ನನಗಂತೂ ಖಂಡಿತ ನಂಬಿಕೆ ಇದೆ, ರತ್ನ ಪಕ್ಷಿಯನ್ನು ನಾವು ಅವತ್ತಿನ ದಿನ ನೋಡಿದ್ರೆ ನಮ್ಮ ಕೆಲಸ ಆಗುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ.
ಸೊ ನಿಮ್ಗೆ ನೆಗೆಟಿವ್ ಕಾಮೆಂಟ್ ಹಾಕಿದವ್ರಿಗೆ ಯಾಕೆ ಆ ಥರ ಆಗಿದೆಯೋ ಅದು ನಂಗೆ ಗೊತ್ತಿಲ್ಲ. ನಾನು ಬ್ಯಾಡಾಗೇನು ಕಾಮೆಂಟ್ ಮಾಡ್ತಿಲ್ಲ, ತಪ್ಪು ಅಂತಲೂ ಹೇಳ್ತಿಲ್ಲ. ಬಟ್ ನಂಗೆ ಗೊತ್ತಿಲ್ಲ ಯಾಕೆ ಏನು ಅಂತ. ಬಟ್ ನಂಗಂತೂ ಯಾವಾಗಲೂ ಒಳ್ಳೆಯದೇ ಆಗಿರೋದು. ನಂಗೆ ಗೊತ್ತಿರೋ ಪ್ರಕಾರನೂ ಇದು ನೋಡಿದ್ರೆ ಒಳ್ಳೆಯದು ಅಂತಲೇ ಗೊತ್ತಿರೋದು. ಸೊ ಈ ಒಂದು ಪಕ್ಷಿಯನ್ನೇನಾದರೂ ನೋಡಿದ್ರೆ ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಏನಾದರೂ ನಮ್ಮ ಮನಸ್ಸಲ್ಲಿರೋದು ಈ ಥರ ಆಗಬೇಕು ಅಂತ ಅಂದರೆ, ಅವಾಗೇನಾದರೂ ಆ ಪಕ್ಷಿ ಹಾರಿ ಹೋಯಿತು ಅಂತ ಅಂದರೆ ನೀವು ಅಂದ್ಕೊಂಡಿರೋಂಥ ಸಂಕಲ್ಪ ಖಂಡಿತ ಆಗೇ ಆಗುತ್ತೆ ಅಂತ ಅರ್ಥ. ಆವಾಗ ನೀವು ಎಲ್ಲೋ ಹೋಗ್ತಾ ಇರ್ತೀರಾ, ನೋಡಿದ್ರಿ ಅಂದರೂ ಕೂಡ ತುಂಬಾ ಒಳ್ಳೆಯದು. ಈ ಪಕ್ಷಿಯನ್ನು ನೋಡಿದ್ರೆ ನೀವು ಹೋಗ್ತಿರೋ ಕೆಲಸ ಆಗುತ್ತೆ ಅಂತಲೇ ಅರ್ಥ. ಇನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತ ಅಂದರೆ, ನಾನು ಮದುವೆಗೂ ಮುಂಚೆ ನನಗೆ ಈ ಥರ ನೋಡ್ಕೊಳ್ಳೋ ಅಂಥ ಹುಡುಗನೇ ಬೇಕು ಅಂತ ಎಲ್ಲ ಸಂಕಲ್ಪ ಮಾಡ್ಕೊಳ್ತಾ ಇದ್ದೆ. ಈ ಪಕ್ಷಿಯನ್ನು ನೋಡಿದಾಗ ಅಂದ್ಕೊಂಡು ಕೈ ಮುಗಿತಾ ಇದ್ದೆ, ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡ್ತಾಯಿದ್ದೆ. ಸೊ ಇವತ್ತು ನನಗೆ ಅದು ಕೂಡ ನಿಜ ಆಗಿದೆ. ತುಂಬ ಒಳ್ಳೆಯ ಪಾರ್ಟ್ನರ್ ನನಗೆ ಸಿಕ್ಕಿದ್ದಾರೆ. ಸೊ ಈ ಥರ ನೀವು ಕೂಡ ಏನಾದರೂ ಈ ಪಕ್ಷಿಯನ್ನು ನೋಡಿದ್ರಿ ಅಂದರೆ ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿರೋದನ್ನು ಸಂಕಲ್ಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಆ ಟೈಮಲ್ಲಿ ಏನಾದರೂ ಆ ಪಕ್ಷಿ ನೋಡಿದ್ರೇ ನಾವು ಒಂದು ಒಳ್ಳೆಯ ಸೂಚನೆ ಅಂತ. ಆ ಪಕ್ಷಿ ನೀವು ಅಂದ್ಕೊಳ್ಳೋ ಟೈಮಲ್ಲಿ ಅಂದ್ಕೊಂಡಾದ್ಮೇಲೆ ಆ ಪಕ್ಷಿ ಏನಾದರೂ ಹಾರೋಯ್ತು ಅಂದರೆ ಅದು ಖಂಡಿತ ನಿಮಗೆ ನೆರವೇರುತ್ತೆ, ಆಗುತ್ತೆ. ಈ ಪಕ್ಷಿ ಒಂದೇ ಅಂತಲ್ಲ, ಯಾವುದಾದ್ರೂ ಅನಿಮಲ್ ಇರ್ಬೋದು, ಮಂಕಿ ಇರ್ಬೋದು, ಆಮೇಲೆ ನಾಯಿ ಇರ್ಬೋದು, ಅವು ಕೂಡ ಈ ಥರ ನಾವು ಬೀಳ್ಕೊಳ್ಳೋ ಟೈಮಲ್ಲಿ ಎದ್ದು ಹೋಯಿತು, ಮೂವ್ ಆಯಿತು ಅಂದರೆ ಅದು ಆಗುತ್ತೆ ಆ ಕೆಲಸ ಅಂತಲೇ ಅರ್ಥ. ಅದೇ ರೀತಿ ಸೊ ನಿಮಗೂ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಏನಾದರೂ ಆಗಿದ್ದರೆ ನನಗೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.